ತಮಸೋಮ ಜ್ಯೋತಿರ್ಗಮಯ, ಕತ್ತಲೆಯಿಂದ ಬೆಳಕಿನವರೆಗೆ. ಕತ್ತಲೆ ಅಂದ್ರೆ ನಮ್ಮ ಅಜ್ಞಾನ. ನಮ್ಮ ಅಜ್ಞಾನವನ್ನ ಅಳಿಸಿ ಜ್ಞಾನದ ಕಡೆ ತಗೊಂಡು ಹೋಗಿ ಅಂತೇಳಿ ಆ ಕಾಣದ ಶಕ್ತಿಗೆ ನಾವು ಪ್ರಾರ್ಥನೆ ಮಾಡಿ ಜ್ಯೋತಿಯನ್ನ ಬೆಳಗಿಸೋಣ. ಅದು ನಮ್ಮ ಪರಂಪರೆ. ನಿಮ್ಮಷ್ಟು ವಯಸ್ಸಿನಾಗಿದ್ದಾಗ ನಮಗ ಸರ್ ಆದ ಶ್ರೀ ವಡವಡಿಗಿ ಸರ್ ಅವರು ನಮ್ಮ ಮಧ್ಯೆ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗ ಬಹಳ ಹೆಮ್ಮೆ ಅನಿಸ್ತದ. ನಾವು ಅದೃಷ್ಟವಂತರು ಕೂಡ. ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೀನಿ. ಆಮೇಲೆ ಅವರ ಶುಭ ಹಸ್ತದಿಂದ ದೀಪವನ್ನ ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ಅಂತ ಹೇಳಿ ಒಂದೆರಡು ಮಾತು ಮಾತಾಡಿ ಅಂತ ಹೇಳಿ ನಾನು ಬಯಸ್ತೀನಿ ಸರ್. ಕನ್ನಡ ನಮ್ಮ ನುಡಿ. ನಾವು ತೊದಲ ನುಡಿಯಿಂದ ಬೆಳೆದದ್ದೇ ನಮ್ಮ ಮಾತೃಭಾಷೆಯಿಂದ. ನಮ್ಮ ಮಾತೃಭಾಷೆ ಅಂತ ಉಪಯೋಗ ಮಾಡಿದ ಉದ್ದೇಶ, ಕನ್ನಡ ಒಂದೇ ನಮ್ಮ ಮಾತೃಭಾಷೆ ಏನಲ್ಲ. ಅವರವರ ಸಂಸ್ಕಾರ, ಅವರವರ ಸಂಸ್ಕೃತಿ, ಅವರವರ ಕ್ಷೇತ್ರ, ಆ ಆಧಾರದ ಮೇಲೆ ಅವರ ಮಾತೃಭಾಷೆ ಇರ್ತದೆ. ಅದಕ್ಕೆ ನನ್ನ ಮಾತೃಭಾಷೆ ಕನ್ನಡ. ಅದಕ್ಕಾಗಿ ನಾನು ಇಲ್ಲಿ ನೆರೆದವರನ್ನು ಕನ್ನಡದಲ್ಲೇ ಉದ್ದೇಶಿಸಿ ಮಾತನಾಡಬೇಕು ಅಂತ ನನ್ನ ಇಚ್ಛೆ. ಇಲ್ಲಿ ಕುಳಿತವರೆಲ್ಲರೂ ನನ್ನ ವಿದ್ಯಾರ್ಥಿಗಳೇ. ಆ ವಿದ್ಯಾರ್ಥಿಗಳ ಮಧ್ಯದಲ್ಲಿ ನನ್ನನ್ನು ಸನ್ಮಾನಿಸಿಕೊಳ್ಳೋದು 35 ವರ್ಷಗಳ ನಂತರ ಅಂತಂದ್ರೆ ಅದೊಂದು ನನ್ನ ಸೌಭಾಗ್ಯ ಅಂತ ನಾನು ಜಿ ಟಾಕ್ಸ್ನವರು ಈ ಒಂದು ಅವಕಾಶವನ್ನ ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ, ನನ್ನ ಜೀವನದ ಒಂದು ಅವಿಸ್ಮರಣೀಯ ಭಾಗ ಅಂತ ತಿಳ್ಕೊಂಡು ಅವರೆಲ್ಲರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಹಾಗೂ ಅವರೆಲ್ಲರೂ ನನ್ನ ಶಿಷ್ಯರಾಗಿದ್ದಕ್ಕೆ ಹೆಮ್ಮೆ ಪಡ್ತೀನಿ. ಅದರ ಜೊತೆಗೆ ಅಂಕುರಗೊಳ್ಳಲಿರುವ ಬೀಜಗಳು ಇಲ್ಲಿದ್ದಾವೆ. ಬೀಜಾಂಕುರ ಆಗಬೇಕಾದರೆ ಅದು ತನ್ನಷ್ಟಕ್ಕೆ ತಾನೇ ಬೀಜಾಂಕುರ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬೀಜವನ್ನು ಬಾಟ್ಲಿ ಒಳಗೆ ಹಾಕಿಟ್ರೆ ಎಂದೂ ಸಸಿ ಆಗೋದಿಲ್ಲ. ಅದಕ್ಕೆ ಬೇಕಾದಂತಹ ವಾತಾವರಣ, ಅದಕ್ಕೆ ಬೇಕಾದಂತಹ ಭೂಮಿ ಅಥವಾ ಸಾಯಿಲ್ ಅಂತ ಏನು ಹೇಳ್ತೀವಿ, ಅದು ಅದಕ್ಕೆ ಮಿತವಾಗಿ ಹಿತವಾಗಿ ನೀರೆರೆದು ಪೋಷಿಸುವುದು ಬೇಕಾಗ್ತದೆ. ಅಂತಹ ಎಲ್ಲ ಬೀಜಗಳು, ಮೊಗ್ಗುಗಳು ಇಲ್ಲಿದ್ದೀರಿ. ಈ ಜಿ ಟಾಕ್ಸ್ ಅನ್ನೋದು ಈ ಬೀಜಗಳನ್ನು ಮೊಳೆತು ಹೆಮ್ಮರವಾಗುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ತುಂಬ ಶ್ಲಾಘನೀಯ ವಿಷಯ, ಒಂದು ಹೆಮ್ಮೆಯ ವಿಷಯ. ಈ ದಿಶೆಯಲ್ಲಿ ಈ ಪ್ರಥಮ ಪ್ರಯತ್ನ ಮುಂದೆ ದಾಪುಗಾಲಾಗುತ್ತಾ ಒಂದು ಉತ್ತಮ ಸಂಘವಾಗಿ ಪರಿವರ್ತಿತ ಹೊಂದಿ ಇನ್ನಷ್ಟು ವಿದ್ಯಾರ್ಥಿನಿಯರಿಗೆ ತಮ್ಮ ಬಾಳನ್ನು ಬೆಳಗಿಸುವಲ್ಲಿ ಸಾಧ್ಯವಾಗುವಂತಹ ಒಂದು ಕೆಲಸವನ್ನು ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದು ತುಂಬ ಶ್ಲಾಘನೀಯ. ಅವರಿಗೆ ನಾನು ಶುಭಾಶಯವನ್ನು ಕೋರುತ್ತೇನೆ. ನೀವು ಎಲ್ಲ ಬೆಳೆದದ್ದು ಪಂಚಮಹಾಭೂತಗಳಿಂದ ಮತ್ತು ಲೀನ್ ಆಗಬೇಕಾಗಿದ್ದನು ಪಂಚಮಹಾಭೂತಗಳಲ್ಲಿನೇ. ಸೊ ಮಣ್ಣಿನಿಂದ ಮಣ್ಣಿನೆಡೆಗೆ ಅನ್ನುವಂಥ ಈ ಜೀವನ, ಈ ಎರಡರ ಮಧ್ಯೆ, ಮಣ್ಣಿನಿಂದ ಮಣ್ಣಿನ ಎಡೆಗೆ ಇದರ ಮಧ್ಯೆ ಏನು ನಮ್ಮ ಜೀವನದ ಈ ಜೀವನವನ್ನು ನಾವು ಸಾರ್ಥಕಗೊಳಿಸಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ ಸಂಸ್ಕಾರ, ಧರ್ಮ, ತಂದೆ ತಾಯಿ, ಪೋಷಕರು, ಗುರುವೃಂದ ಮತ್ತು ಅವರ ಸುತ್ತಲೂ ಇರತಕ್ಕಂಥ ಒಂದು ಬಳಗ ಇರದ ಅದು ಉತ್ತಮವಾಗಿದ್ದಲ್ಲಿ ಅವರು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛಾಪಡ್ತೀನಿ. ಆ ದಿಶೆಯೊಳಗೆ ಏನು ಒಂದು ಸಂಘವನ್ನು ಸ್ಥಾಪನೆ ಮಾಡ್ಯಾರ, ಏನೊಂದು ಪ್ರಯತ್ನವನ್ನು ಮಾಡ್ಯಾರ, ಇದರೆಲ್ಲರ ಲಾಭವನ್ನು ತಾವು ಪಡೆದುಕೊಂಡು
ತಾವಾಗ ಏನು ಅನಿಸಿಕೆ ಅಂತ ಈ ಇದರಿಂದ ನಿಮಗೇನು ಉಪಯೋಗ ಆಗ್ತದೆ ಅದನ್ನು ನಿಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಮುಂದೆ ಸಾಗಿ ನೀವು ಒಂದು ಒಳ್ಳೆಯ ಸತ್ಪ್ರಜೆಗಳಾಗಿ ಈ ಭಾರತ ದೇಶಕ್ಕೆ, ಈ ಮಣ್ಣಿಗೆ, ಈ ನಾಡಿಗೆ ಒಂದು ಹೆಸರನ್ನು ತರಲಿ ಅಂತ ತಮ್ಮೆಲ್ಲರನ್ನು ಆಶೀರ್ವದಿಸುತ್ತಾ ನನಗೆ ಇಲ್ಲಿ ಅವಕಾಶ ಕೊಟ್ಟು ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂಘಟಕರಿಗೆ ವಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಇನಿಷಿಯೇಟಿವ್. ಇಲ್ಲಿ ಬಂದಿರೋ ಎಲ್ಲಾ ಸ್ಪೀಕರ್ಗಳು ನಾವೆಲ್ಲ ಹಳೆ ವಿದ್ಯಾರ್ಥಿಗಳು. ನಿಮ್ಮ ಕಾಲೇಜ್ ಬೆಂಬಳಗಿ ಕಾಲೇಜ್ನಿಂದನೇ ಕಲ್ತಿದ್ದು, ನಮ್ಮ ಸರ್ ಇದ್ದಾರ. ನಮ್ಮ ವಿದ್ಯಾಭ್ಯಾಸ ಆದ್ಮೇಲೆ ಕಳೆದ 30 ವರ್ಷಗಳಿಂದ ನಾವು ವಿವಿಧ ಕ್ಷೇತ್ರ ಒಳಗ ಕೆಲಸ ಮಾಡ್ತಾ ಇದ್ದೀವಿ. ಸೊ ಕ್ಷೇತ್ರ ಕೆಲಸ ಮಾಡ್ತಾ ನಿಮ್ಮಷ್ಟು ನಮ್ಗ ಮಕ್ಕಳು ಸಾಕಷ್ಟು ಜೀವನದೊಳಗ ಅನುಭವ ಆಗ್ಯದ. ಯಾವ್ದು ನಾವು ಸರಿ ಮಾಡಿದ್ವಿ, ಯಾವ್ದು ನಾವು ತಪ್ಪು ಮಾಡಿದ್ವಿ. ನಿಮ್ಮ ವಯಸ್ಸಿನಾಗಿದ್ದಾಗ ನಮ್ಗ ಏನನ್ನ ಹೇಳಿದ್ರೆ ಇನ್ನೂ ಜಾಸ್ತಿ ನಾವು ಮುಂದೆ ಹೋಗ್ಬಹುದಾಗಿತ್ತು, ಅಥವಾ ನಿಮ್ಮ ಟೈಮ್ನಾಗ ನಮಗ ಯಾರಾದ್ರೂ ಒಬ್ರು ಬಂದು ಇಂಥದನ್ನ ಮಾರ್ಗದರ್ಶನ ಕೊಟ್ಟಿದ್ರ ನಮ್ಮ ಲೈಫ್ನಾಗ ಇನ್ನೂ ಬೇರೆ ಏನಾದ್ರೂ ಮಾಡಬಹುದಾಗಿತ್ತು. ನಾವು ಸಾಕಷ್ಟು ಕಡೆ ಅಡ್ಡಾಡಿದೀವಿ, ಸಾಕಷ್ಟು ಜೀವನ ನೋಡಿದೀವಿ, ಸಾಕಷ್ಟು ಅನುಭವನ ಪಡ್ಕೊಂಡಿದೀವಿ. ಆದ್ರ ಎಲ್ಲಾ ಮನುಷ್ಯರಿಗಿರುವಂಗ ಇನ್ನೂ ನಾವು ಚಲೋ ಆಗ್ಬೇಕು. ಲೆಟ್ ಅಸ್ ಬಿಕಮ್ ಅ ಬೆಟರ್ ವರ್ಷನ್ ಆಫ್ ಅವರ್ ಸೆಲ್ಸ್ ಅಂತೇಳಿ ಎಲ್ಲಾರ್ಗು ಇರ್ತದೆ. ಸೊ ಅದು ನಮಗ ಎಷ್ಟು ನಮ್ಮ ಲೈಫ್ ಒಳಗ ಬೇಗನೆ ಸಿಗುತ್ತದ ಅಷ್ಟು ನಾವು ಲಕ್ಕಿಯಾಗಿರ್ತೀವಿ, ಅದೃಷ್ಟವಂತರಾಗಿರ್ತೀವಿ. ಅಷ್ಟ ಕಡಿಮೆ ಸಮಯದೊಳಗ ನಾವು ಜಾಸ್ತಿ ಸಾಧನೆ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಸೊ ಈ ಜಿಗಿ ಟಾಕ್ಸ್ ನ ಉದ್ದೇಶ ಅಂತಂದ್ರ ನಮ್ಮ ಜೀವನದ ಅನುಭವಗಳನ್ನ ಒಂದು 10 ಜನ ಬಂದು ತಲಾ 15 ನಿಮಿಷ ಮಾತಾಡಿ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾವು ಬಯಸ್ತೀವಿ. ಎಲ್ಲಾರು ಒಂದೊಂದು ಟಾಪಿಕ್ ಅನ್ನ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಕಳೆದ 2.5 ತಿಂಗಳದಿಂದ ನಾವು ನಿಮಗಾಗಿ ಪರಿಶ್ರಮ ಪಟ್ಟು ಟಾಪಿಕ್ ಅನ್ನ ಆರಿಸ್ಕೊಂಡು ವಿದ್ಯಾರ್ಥಿಗಳನ್ನ ಆರಿಸಿ ಅದಕ್ಕಾಗಿ ನಾವು ಕೆಲಸ ಮಾಡಿದ್ದೀವಿ. ಸೊ ನನ್ನ ರಿಕ್ವೆಸ್ಟ್ ನಿಮಗ ಒಂದೇದ್ದು, ಎದ್ದು ನಿಂತ್ಕೊಂಡು ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಯಾರಿಗೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಿಮ್ಗಾಗಿನ. ಯಾಕಂದ್ರೆ ನೀವು ಸಾಮಾನ್ಯ ವಿದ್ಯಾರ್ಥಿಗಳಲ್ಲ. 300-350ಕ್ಕಿಂತ ಜಾಸ್ತಿ ಎಂಟ್ರಿ ಬಂದಿದ್ರೊಳಗ ನೀವು ಸಿಲೆಕ್ಟ್ ಆಗಿರಿ. ಸೊ ಅದರ ಅರ್ಥ ನೀವು ಆಲ್ರೆಡಿ ಏನೋ ಸ್ಟೆಪ್ ತಗೊಂಡ್ಬಿಟ್ಟಿದ್ದೀರಿ ನಿಮ್ಮ ಜೀವನವನ್ನ ಉಜ್ವಲ ಮಾಡ್ಲಿಕ್ಕೆ. ಏನೋ ಒಂದು ಹೊಸದ್ ಕಲ್ತ್ಕೋಬೇಕು, ಏನೋ ಒಂದನ್ನ ತಿಳ್ಕೋಬೇಕು ಅಂತ ಹೇಳಿ ಆ ಸ್ಟೆಪ್ ನೀವು ತಗೊಂಡ್ಬಿಟ್ಟಿರಿ. ಆಮೇಲೆ ನಿಮ್ಮ ಒಳಗ ಆ ಕಳಕಳಿ ಕಾಳಜಿ ಆಲ್ರೆಡಿ ಅದ. ಅದನ್ನ ನೀವು ರೆಕಗ್ನೈಸ್ ಮಾಡಿದ್ದಕ್ಕ ನಿಮಗ ಅಭಿನಂದನೆಗಳು ನಮ್ಮ ಕಡೆಯಿಂದ. ನಿಮಗಾಗಿ ನೀವನ್ನ ಜೋರಾಗಿ ಚಪ್ಪಾಳೆ ತಟ್ಕೋಬೇಕು. ಥ್ಯಾಂಕ್ ಯು. ಅದೇ ರೀತಿ ನಿಮ್ಮೆಲ್ಲರ ಪರವಾಗಿ ನಾನು ನಮ್ಮ 10 ಜನ ಪ್ಲಸ್ ಒಂದು 3-4 ಜನ ನಾವು ಸ್ನೇಹಿತರು ಕೂಡ್ಕೊಂಡು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ನಿಸ್ವಾರ್ಥ ಭಾವದಿಂದ ನಮ್ಮ ಮಕ್ಕಳಿಗೆ ಸಹಾಯ ಆಗ್ಲಿ, ಅವರ ಭವಿಷ್ಯ ಕಟ್ಕೊಳ್ಳಿ ಅಂತೇಳಿ ಅವರು ಪಟ್ಟ ಪರಿಶ್ರಮಕ್ಕೆಲ್ಲ ನೀವು ಕೊನೆಗೂ ಅಭಿನಂದನೆಗಳು ಹೇಳೋಣ. ಆದ್ರೆ ಶುರುವಾತ್ನಾಗ ನೀವು ಹೇಳಿದ್ರೆ ಅವ್ರಿಗೂ ಒಂದ್ ಸ್ವಲ್ಪ ನಿಮ್ ಜೊತೆ ಮಾತಾಡ್ಲಿಕ್ಕೆ ಹುಮ್ಮಸ್ ಬರ್ತದ. ಸೊ ಹಿಂಗಾಗಿ ಎಲ್ಲಾ ಸ್ಪೀಕರ್ಗಳಿಗೂ ರೌಂಡ್ ಆಫ್ ಅಪ್ಲೌಸ್. ಕೆಲವೊಂದು ಗೈಡ್ಲೈನ್ಸ್ ಅವ, ಅದನ್ನ ಎಲ್ಲರೂ ತಪ್ಪದೇ ಪಾಲಿಸ್ಬೇಕು. ಇದು ಬಹಳ ಕಂಪಲ್ಸರಿ. ನಾನು ಹೇಳಿದಂಗೆ ಇದು ಸಾಮಾನ್ಯ ಕಾರ್ಯಕ್ರಮ ಅಲ್ಲ. ಮೊದಲನೇದಾಗಿ ಟೈಮ್ ಮ್ಯಾನೇಜ್ಮೆಂಟ್, ಪಂಕ್ಚುಯಾಲಿಟಿ. ಈ ಕಾರ್ಯಕ್ರಮದ ಫ್ಲೋ ಹೆಂಗದ ನಾ ಹೇಳ್ತೀನಿ, ಆದ್ರ ಯಾರೂ ಮಧ್ಯದಲ್ಲಿ ಎದ್ದು ಹೋಗೋಂಗಿಲ್ಲ. ಪ್ರತಿಯೊಬ್ಬ ಸ್ಪೀಕರು ಬರೀ 15 ನಿಮಿಷ ಮಾತ್ರ ಮಾತಾಡ್ತಾರ. ಆ 15 ನಿಮಿಷ ಒಳಗ ಬಹಳಷ್ಟು ಟಾಪಿಕ್ ಮಾತಾಡೋದಿದ್ರು ಅದನ್ನ ಟ್ರಂಕೇಟ್ ಮಾಡಿ ಅವ್ರು ಮಾತಾಡೋದ್ರಿಂದ ಸಾಕಷ್ಟು ಇನ್ಫಾರ್ಮೇಶನ್ ಓವರ್ಲೋಡ್ ಆಗ್ಬಹುದು ನಿಮ್ಗ. ಸೊ ಇಫ್ ಯು ಬ್ಲಿಂಕ್ ಇಟ್ ಯು ಮಿಸ್ ಇಟ್. ನಿಮ್ಮ ಲಕ್ಷ್ಯ ನೀವು ಕಳ್ಕೊಳ್ಳಿಕ್ಕೆ ನೋಡ್ಬೇಡ್ರಿ. ಒಂದ್ ಸ್ವಲ್ಪ ಲಕ್ಷ್ಯ ಕಳ್ಕೊಂಡ್ರಿ ಅಂತಂದ್ರೆ ಮೇ ಬಿ ಯು ಕ್ಯಾನ್ ಮಿಸ್ ಸಮಥಿಂಗ್ ಮಚ್ ಬಿಗರ್. ಇಷ್ಟೆಲ್ಲ ನೀವು ಎಕ್ಸಾಮ್ ಪಾಸ್ ಮಾಡಿ ಇಲ್ಲಿ ಬಂದು ಕೂತೀರಿ, ಒಂದು ದಿವಸ ನೀವು ಅಟೆಂಟಿವ್ ಆಗಿ ನಿಮ್ಮ ಭವಿಷ್ಯದ ಇದಕ್ಕನ ಏನೋ ಏಳಿಗೆಗಾಗಿ ನೀವು ಕೇಳ್ಬೇಕಾಗ್ತದೆ. ಓಕೆ, ಸೊ 15 ನಿಮಿಷ ಒಬ್ಬೊಬ್ಬರು ಸ್ಪೀಕರು, ಅದಾದ್ಮೇಲೆ ಒಂದು 2 ನಿಮಿಷ ಮೈಕ್ ಚೇಂಜ್ ಅದು ಇರ್ತದ. ಮೊದಲನೇದಾಗಿ 3 ಜನ ಬಂದು ಸ್ಪೀಕರ್ ಮಾತಾಡ್ತಾರ, ಆಮೇಲೆ ಟೀ ಬ್ರೇಕು, ಆಮೇಲೆ 2 ಬಂದು ಸ್ಪೀಕರ್ಸ್ ಮಾತಾಡ್ತಾರ. ಅದಾದ ಕೂಡಲೇ ಕ್ವಶನ್ ಆನ್ಸರ್ ಸೆಷನ್ ಇರ್ತದ 5 ಜನರದ್ದು. ಫಸ್ಟ್ 5 ಸ್ಪೀಚಸ್ ಏನಾಗ್ತಾವ ಅದ್ರದ್ದು ಕ್ವಶನ್ ಆನ್ಸರ್. ನಿಮ್ಮ ಹತ್ರ ಇರೋ ನೋಟ್ ಪ್ಯಾಡ್ ಪೆನ್ ಅನ್ನ ಬಳಸ್ಕೊಂಡು ಯಾರು ಸ್ಪೀಕರ್ ಬರ್ತಾರ, ಸ್ಪೀಕರ್ ಇಂಟ್ರೊಡಕ್ಷನ್ ಆಗ್ತದ, ಅವ್ರ ಹೆಸರು ಬರ್ಕೊಳ್ರಿ.
ಅವ್ರ ಸಂಬಂಧಪಟ್ಟಿದ ಟಾಪಿಕ್ಗೆ ನಿಮ್ದೇನಾದ್ರೂ ಪ್ರಶ್ನೆಗಳಿದ್ರೆ ಅದನ್ನ ಬರ್ಕೊಂಡು ಇಟ್ಕೋರಿ. ನೆನಪಿಟ್ಕೋರಿ, ಯಾರು ಜಾಸ್ತಿ ಪ್ರಶ್ನೆ ಕೇಳ್ತೀರಿ ಅಷ್ಟು ಜಾಸ್ತಿ ನೀವು ಮುಂದೆ ಬರ್ತೀರಿ. ಅವ್ರಿಗೇನೋ ಒಂದು ಸರ್ಪ್ರೈಸ್ನು ಕಾಯ್ದಿರ್ಬೋದು ಕೊನೆಗೆ. ಯಾರು ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ತೀರಿ ಸ್ವಂತವಾಗಿ, ಕ್ವಶನ್ ಮುಖಾಂತರ ಆಗ್ಲಿ ಅಥವಾ ಅನಿಸಿಕೆ ಮುಖಾಂತರ ಆಗ್ಲಿ, ಅದನ್ನೆಲ್ಲ ಮಾಡಬೇಕು. ಆಮೇಲೆ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ, ವಿಡಿಯೋದಲ್ಲೂ ನಿಮ್ಮ ಬೈಟ್ಸ್ ಎಲ್ಲಾನು ಬರ್ಬೋದು. ಆಮೇಲೆ ಅದಕ್ಕಾಗಿ ನೀವು ಸಿದ್ಧತೆ ಮಾಡೋದಿದ್ರೆ ಮಾಡ್ಬೋದು. ಓಕೆ, ಸೊ ಕಾರ್ಯಕ್ರಮದ ಗೈಡ್ಲೈನ್ಸ್ ಅಂತ ಹೇಳಿದ್ರೆ ಎಲ್ಲರೂ ಶಾಂತತೆಯನ್ನ ಕಾಪಾಡ್ಕೋಬೇಕು ಆಲ್ ದ ಟೈಮ್. ಪರಸ್ಪರ ಮಾತಾಡೋ ಹಾಗಿಲ್ಲ. ನಿಮ್ಗೆ ಏನಾದ್ರೂ ಕ್ವಶನ್ ಇದ್ರ ನಿಮ್ಮ ಪ್ಯಾಡ್ ಒಳಗೆ ಬರೆದಿಟ್ಕೊಡ್ರಿ. ಯಾಕಂದ್ರೆ ನೀವು ಕೇಳಿಲ್ಲ ಅಂತಂದ್ರೆ ನೀವೇನೋ ಮಿಸ್ ಮಾಡ್ಕೋಬಹುದು. ನಿಮ್ಗೆ ಏನಾದ್ರೂ ತಿಳಿದೇ ಹೋದ್ರೆ ಬರ್ಕೊಂಡಿಟ್ಕೋರಿ. ಬಾಜುಕಿನವ್ರಿಗೆ ಕೇಳುದು ಅಥವಾ ಹೇಳುದು ಪ್ಲೀಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಮೊಬೈಲ್ ಅನ್ನ ಎಲ್ಲಾರು ಈಗಲೇ ಸ್ವಿಚ್ ಆಫ್ ಮಾಡ್ರಿ, ಇಲ್ಲ ಸೈಲೆಂಟ್ ಮೋಡ್ ಆಗ್ರಿ. ಈಗ ಯಾರ್ಯಾರು ಮೊಬೈಲ್ ತಂದಿರಿ ಸೈಲೆಂಟ್ ಆದ್ರೂ ಮಾಡ್ರಿ, ಇಲ್ಲ ಸ್ವಿಚ್ ಆಫ್ ಮಾಡ್ರಿ. ಯಾವುದೇ ರಿಂಗ್ ಆಗ್ಬಾರ್ದು. ಯಾಕಂತ ಹೇಳಿದ್ರೆ ನೀವು ಎಷ್ಟು ಏಕಾಗ್ರತೆಯಿಂದ ಕೇಳಬೇಕು ಅಷ್ಟೇ ಏಕಾಗ್ರತೆಯಿಂದ ಸ್ಪೀಕರ್ಗಳನ್ನು ಮಾತಾಡ್ಬೇಕಾಗ್ತದೆ. 3 ಸೆಷನ್ ಆದ್ಮೇಲೆ ಟೀ ಬ್ರೇಕು, 5 ಸೆಷನ್ ಆದ್ಮೇಲೆ ಕ್ವಶನ್ ಆನ್ಸರು, ಅದಾದ್ಮೇಲೆ ಲಂಚ್ ಬ್ರೇಕ್ ಇರ್ತದೆ. ನಾವು ಲಂಚ್ ಬ್ರೇಕು ಟೀ ಬ್ರೇಕ್ ಟೈಮ್ ಅನ್ನು ಅನೌನ್ಸ್ ಮಾಡ್ತೀವಿ. ಇಷ್ಟರೊಳಗೆ ಬರ್ಬೇಕು ಅಂತಂದ್ರೆ ಬರ್ಬೇಕು, ಆಮೇಲೆ ಬಾಗ್ಲ ಕ್ಲೋಸ್ ಮಾಡ್ತೀವಿ, ಯಾರು ಒಳಗ ಇರುವುದಿಲ್ಲ. ಸೊ ನಿಮ್ಮ ಸ್ಟಿಕರ್ ಅನ್ನ ಯಾವಾಗ್ಲೂ ಅಂಟಿಸ್ಕೊಂಡಿರಿ. ಆ ಸ್ಟಿಕರ್ ಇದ್ದವ್ರಿಗೆ ಮಾತ್ರ ಒಳಗಡೆ ಪ್ರವೇಶ. ಒಂದು 20 ನಿಮಿಷ ಹೇಳಿದ್ರೆ 20 ನಿಮಿಷದ ಒಳಗ ಕರೆಕ್ಟ್ ಆಗಿ ಬಂದು ನಿಮ್ ಸ್ಥಾನಕ್ಕೆ ಕುತ್ಕೋಬೇಕು. ನೋಟ್ಸ್ ತಗೋರಿ ಸಾಕಷ್ಟು. ಏನಾದ್ರೂ ತಿಳಿದೇ ಇದ್ರೆ ಬರ್ಕೊಡ್ರಿ. ಈ ಗ್ರೂಪ್ನೊಳಗ ಸಾಕಷ್ಟು ಜನ ಇದೀರಿ ನಮ್ಮ ವಾಟ್ಸಪ್ ಗ್ರೂಪ್ನಾಗ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ನಂಬರ್ಗಳನ್ನ ಕೊಡ್ರಿ. ಇದಾದ್ಮೇಲೂ ನೀವು ಕ್ವಶನ್ ಆನ್ಸರ್ ಮಾಡಬಹುದು. ಬಟ್ ನಾವು ಇಲ್ಲಿ ಸ್ವತಃ ಅವೈಲೇಬಲ್ ಇರೋದ್ರಿಂದ ನೀವು ಟೀ ಬ್ರೇಕ್ ಆಗ್ಲಿ ಲಂಚ್ ಬ್ರೇಕ್ ಆಗ್ಲಿ ಯಾವುದೇ ಸ್ಪೀಕರ್ ಹತ್ರ ಹೋಗಿನೂ ನೀವು ಮಾತಾಡ್ಬೋದು. ನಿಮ್ಮ ಕ್ವಶನ್ಗಳೇನಾದ್ರೂ ಇದ್ರೆ ಕೇಳ್ಕೋಬಹುದು. ಇದೊಂದು ಫಾರ್ಮಲ್ ಮತ್ತು ಕ್ಯಾಶುವಲ್ ಸೆಷನ್ ಎರಡೂನು. ಫಾರ್ಮಲ್ ಎದಕ್ಕಂತ ಹೇಳಿದ್ರೆ ಡಿಸಿಪ್ಲಿನ್ ಇರಬೇಕು. ಕ್ಯಾಶುವಲ್ ಯಾಕಂತ ಹೇಳಿದ್ರೆ ಯಾವ್ದ ಭಯ ಇಟ್ಕೋಬೇಡ್ರಿ. ನಮ್ಮನ್ನ ರೀಚ್ ಆಗ್ಲಿಕ್ಕೆ ನಾವೆಲ್ಲಾನು ಎಕ್ಸೆಸಿಬಲ್ ಇದ್ದೀವಿ. ಯಾವುದೇ ಕ್ವಶನ್ ಇದ್ರು ನೀವು ಬಂದು ಕೇಳ್ಬೋದು. ಯಾರು ಖಾಲಿ ಇರ್ತಾರೆ ಸ್ಪೀಕರ್ ಅವ್ರ ಜೊತೆ ಹೋಗಿ ನೀವು ಮಾತಾಡ್ಬೋದು. ಸೊ ಆ ರೀತಿ ಕ್ಯಾಶುವಲ್. ಆದ್ರೆ ಸಮಾರಂಭದ ಮರ್ಯಾದೆ ಕಾಪಾಡ್ಲಿಕ್ಕೆ ಬಹಳ ಮುಖ್ಯ. ಡಿಸಿಪ್ಲಿನ್ ಇಟ್ಕೋಬೇಕು. ಯಾವುದೇ ರೀತಿ ಗದ್ದಲ ಅಥವಾ ಪರಸ್ಪರ ಮಾತುಕತೆ ಅದನ್ನ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮಿಂದ ಯಾರಿಗೂ ತೊಂದರೆ ಆಗದೆ ಇರೋಂಗ ನೋಡ್ಕೊಳ್ರಿ. ಯಾವುದೇ ರೀತಿ ಗಲೀಜದನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಸ್ಟಿಕರ್ ಇತ್ತು ಅಥವಾ ಏನೇ ಇತ್ತು ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸ್ವಚ್ಛತೆಯನ್ನ ಕಾಪಾಡ್ಕೊಳ್ರಿ, ಶಾಂತತೆ ಕಾಪಾಡ್ಕೊಳ್ರಿ. ನಿಮಗೆಲ್ಲರಿಗೂ ಒಳ್ಳೇದಾಗ್ಲಿ. ಈಗ ಸೆಷನ್ ನೌ ಇಟ್ ಬಿಗಿನ್ಸ್.